ಇದು ನನ್ನ 40ನೇ ರೆಸಿಪಿ. ನಾನಿವತ್ತು ಚಿಕನ್ ರಸ ಮಾಡ್ತಾಯಿದ್ದೀನಿ. ಒಂದು 1/4 kg ಚಿಕನ್ ತೊಗೊಂಡು ಈ ಥರ ಎಲ್ಲ ಪೀಸ್ನು ಗೆಜ್ಜಿ ಒಂದು ಪ್ಲೇಟ್ಗೆ ಇಟ್ಕೊಂಡೆ. ಇನ್ನು ಒಗ್ಗರಣೆಗೆ ಎಣ್ಣೆ ಹಾಕಿ ಆ ಚಿಕನ್ ಗೆಜ್ಜಿದ್ನಲ್ಲ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಬೇಯಿಸಿ ಸಪ್ರೇಟ್ ಎತ್ತಿಕೊಂಡಿದ್ದೆ. ಅದು ರಸ ಅಂದರೆ ಬಿಟ್ಕೊಳ್ಳೋರಿಗೆ ಮಾತ್ರ ಬೇಯಿಸಬೇಕು. ರಸ ಅಂದರೆ ಡ್ರೈ ಆಗಬಾರ್ದು, ನೀರು ಫುಲ್ ಅಲ್ಲಿವರೆಗೂ ಬೇಯಿಸಿ ಇಟ್ಕೊಂಡಿದ್ದೆ. ಇನ್ನೊಂದು ಪಾತ್ರೆಗೆ ಟೊಮೆಟೊ ಮತ್ತು ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣ್ಸಿನ್ಕಾಯಿ ಮತ್ತು ಒಂದು 4 ಬೆಳ್ಳುಳ್ಳಿ ಹಾಕಿ ಬೇಯಕ್ಕಿಟ್ಟಿದ್ದೆ. ಅದನ್ನು ಹಾಕ್ಕೊಂಡು ರುಬ್ಕೊಂಡೆ. ಅದಕ್ಕೆ ರುಬ್ಬೇಕಂದ್ರೆ ಅಷ್ಟು ಟೊಮೆಟೊ ಎಲ್ಲ ಹಾಕಿ ಸ್ವಲ್ಪ ಜೀರಿಗೆ ಮತ್ತು 1-2 ಕರಿಬೇವು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಬ್ಬಿಕೊಂಡಿದ್ದೆ. ಇನ್ನೊಂದು ಪಾತ್ರೆಗೆ ಎಣ್ಣೆ ಹಾಕಿ ಕರಿಬೇವು ಮತ್ತು ಸಾಸಿವೆ, ಒಂದು ಸ್ವಲ್ಪ ಸಾಸಿವೆ ಒಂದು 4 ಕಾಳು ಹಾಕಿದ್ರೆ ಸಾಕಾಗುತ್ತೆ. ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡು ಚಿಕನ್ ಇರುತ್ತೆ, ಬರೀ ಚಿಕನ್ ಮಾತ್ರ ಹಾಕಿ ಇದನ್ನು ಫ್ರೈ ಮಾಡಿಕೊಂಡೆ. ಅದಕ್ಕೆ ಒಂದು ಪೌಡ್ರ್ ಹಾಕಿದ್ನಲ್ಲ ಅದು 1 ಸ್ಪೂನ್ ಮೆಣಸು, 1 ಸ್ಪೂನ್ ಜೀರಿಗೆ, ಒಂದು 10 ಕಾಳಷ್ಟು ಸೋಂಪು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಹಾಕಿ ಫ್ರೈ ಮಾಡಿಕೊಂಡು ಅದಾದಮೇಲೆ ರುಬ್ಬಿರೋ ಮಸಾಲೆ ಹಾಕಿ ಫ್ರೈ ಮಾಡಿ ಎಷ್ಟು ಬೇಕಷ್ಟು ನಾನು ನೀರು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಲ್ರೆಡಿ ಚಿಕನ್ ಉಪ್ಪು ಹಾಕಿದ್ದಿಲ್ಲ, ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿ ಕುದಿ ಬಂದು ಸಾಕು. ನನ್ನ ತಮ್ಮ ತೊಗೊಂಡಿದ್ದೆ ಚಿಕನ್, ಹಂಗಾಗಿ ಅವನಿಗೆ ಟೇಸ್ಟ್ ಮಾಡಿಸ್ದೆ ಹೇಗಿದೆಯೋ ನೋಡೋಂದ್ಬಿಟ್ಟು ಅವನಂತೂ ಸಖತ್ತಾಗಿದೆ ಅಂತ ರಿವ್ಯೂ ಕೊಟ್ಟೆ. ಥ್ಯಾಂಕ್ ಯು.